ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರಾಕ್ಷಣಿ ಮಾದೇಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ, ನಮ್ಮ ಅಕ್ಕ ಮಕ್ಳು ಬಂದಿದ್ರು, ಮೊನ್ನೆ ಬರ್ಡೇಗೆ ಬಂದಿದ್ರು. ನಮ್ಮಮ್ಮ ಮನೇಲೆ ಇದ್ರು. ನನ್ ಮಗನ ಅಲ್ಲಿಗೆ ಹೋಗ್ತಾ ಇದ್ದ ಆಡ್ಕೊಳೋದಕ್ಕೆಲ್ಲ. ಅಲ್ಲೇ ಬೆಳಗ್ಗೆ ಹೋದೆ, ಸಂಜೆಲೆ ಬರ್ತಾ ಇದ್ದು. ಅದಕ್ಕೆ ನಾಳೆ ಅವ್ರ ಊರ್ಗ್ ಹೋಗ್ತಾರೆ ಅಂತ ಬಿಟ್ಟು ಇಲ್ಲಿಗೆ ಕರಿಯೋಣ ಅಂದ್ರೆ, ಇಲ್ಲಿ ಕರಿಬೋದು, ಇಲ್ಲೇ ಇರ್ಬೋದಿತ್ತು. ಈ ಮೆಟ್ಲತ್ತಲ್ಲ ಹತ್ತೋದು ಇಳಿಯೋದು ಮತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ನಮ್ಮಮ್ಮ ಅಲ್ಲಿ ಬೇಡ, ಇಲ್ಲಿಗೆ ಕಳಿಸ್ಬಿಡು ಅವನು, ನಾನು ಇಲ್ಲೇ ನೋಡ್ಕೊಂತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ಇನ್ ನಾಳೆ ಊರ್ಗ್ ಹೋಗ್ತಾರಂತೆ ಅವರು. ಅದಕ್ಕೆ ಇವತ್ತು ಇಲ್ಲಿಗೆ ಬಾ, ಏನಾದ್ರು ಒಂದ್ ಅಡಿಗೆ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರ್ಸ್ಕೊಂತಾ ಇದೀನಿ. ನಮ್ಮಮ್ಮನೂ ಬರ್ತಾಳೆ. ಇಬ್ರು ನೋಡ್ಕೊಂಡು ಏನಾದ್ರು ಸ್ವೀಟ್ ಅಂದ್ರೆ ಇಷ್ಟ. ಅದಕ್ಕೆ ಏನಾದ್ರು ಸ್ವೀಟ್ ಏನಾದ್ರು ಮಾಡೋಣ. ಇವತ್ತು ಅವರೆಲ್ಲ ಏನೇನ್ ತರ್ಲೆ ಮಾಡ್ತಾರೆ, ಮತ್ತೆ ಯಾವ ತರ ಸೌಂಡ್ ಮಾಡ್ತಾರೆ, ಯಾವ ತರ ಇರಿಟೇಷನ್ ಮಾಡ್ತಾರೆ ಅಂತ ಇವತ್ತು ತೋರಿಸ್ತೀನಿ. ತುಂಬಾ ಗಲಾಟೆ. ಈ 3 ಜನ, ನನ್ ಮಗ, ನಮ್ಮ ಅಕ್ಕ ಮಕ್ಳು ಇಬ್ರು ಸೇರಿದ್ರೆ, ಮತ್ತೆ ವಿನೂತ ಹುಡ್ಗಿ, ದೊಡ್ಡ ಹುಡ್ಗಿ, ಅವಳು ದೊಡ್ಡ ಹುಡ್ರಿಗೆ ಆಗಿದ್ರು ಸ್ವಲ್ಪ ತುಂಬಾ ತೀಟೆ, ಸೌಂಡ್ ಜಾಸ್ತಿ. ಅವಳು ಆಡೋದಕ್ಕಿಂತ ಏನು ಸೌಂಡ್ ಜಾಸ್ತಿ ಜೋರ ಕಿರ್ಚ್ಕೊಂಡ್ ಆಡ್ತಾರ. ಅದೇ ಸ್ವಲ್ಪ ತಲೆನೋವು ಬಂದ್ಬಿಡುತ್ತೆ. ಇವಾಗ ಅವ್ರ ಯಾರ್ಯಾರು ಏನೇನ್ ಕೋತಿ ಚೇಷ್ಟೆ ಮಾಡ್ತಾರೋ ಅದನ್ನೆಲ್ಲ ಇವತ್ತೆಲ್ಲ ತೋರಿಸ್ತಿದ್ವಿ ನಿಮ್ಗೆಲ್ಲಾನು. ಈ ಹಬ್ಬ ಇಷ್ಟು. ಇವತ್ತು ಇನ್ನೂ ನನ್ ಮಗ ಮಲ್ಕೊಂಡಿದ್ದಾನೆ. ಅವ್ರಲ್ಲಿ ಮುಖ ತೊಳಿತಾ ಇದೀನಿ ಅಂತ ಹೇಳಿದ್ರೆ, ನಮ್ಮಮ್ಮಂಗ್ ಫೋನ್ ಮಾಡಿದ್ದೆ, ಕಳ್ಸಮ್ಮ ನೀನು ಬಾ ಅಂತ. ಅದಕ್ಕೆ ನಮ್ಮಮ್ಮ ಎಲ್ಲ ಕೆಲಸ ಮಾಡ್ಕೊ ಬರ್ತೀನಿ, ಇವಾಗ ಅವ್ರನ್ನ ಕಳಿಸ್ತೀನಿ ಅಂತಂದ್ಲು. ಇವಾಗ ನಾನು ಇಲ್ಲಿ ಬಂದ್ಮೇಲೆ ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಅವರೆಲ್ಲ ಹೇಗೆ ಇರ್ತಾರ ಅಂತೆಲ್ಲ ತೋರಿಸ್ತೀನಿ. ಇನ್ನೇನ್ ಸ್ವೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀನಿ. ರಾತ್ರಿ ನಮ್ಮ ಅತ್ತೆ ಒಬ್ಬಟ್ಟು ಮಾಡು ಅಂತಂದ್ಲು, ಕಾಯಿ ಒಬ್ಬಟ್ಟು. ನನಗ್ ಬರಲ್ಲ ಕಾಯಿ ಒಬ್ಬಟ್ಟು. ಅದಕ್ಕೆ ಬೇಳೆ ಒಬ್ಬಟ್ಟೆ ಮಾಡೋಣ ಅನ್ಕೊಂತ ಇದು. ಕಾಯಿ ಒಬ್ಬಟ್ಟು ಅದ ತುರುಗ್ಬೇಕು, ಜಾಸ್ತಿ ಇದಿದೆ ನನ್ ಕೈಯಲ್ಲಿ, ನಂಗೆ ಒಬ್ಳ ಕೈಯಲ್ಲಿ ಅಂತೂ ಆಗಲ್ಲ. ಅದಕ್ಕೆ ನಮ್ಮ ಅಕ್ಕ ನಾನು ಬರ್ತೀನಿ ಎಲ್ಲ ರೆಡಿ ಮಾಡಿಕೊ, ಆ ರೆಡಿ ಮಾಡೋದಕ್ಕೆ ತುರ್ಬೋದೇ ದೊಡ್ಡ ಇದು. ಅದಕ್ಕೆ ಏನ್ ಬೇಳೆ ಒಬ್ಬಟ್ಟೆ ಬೆಟ್ರು, ನನ್ ಕೈಲಿ ಆಗುತ್ತೆ, ಯಾರು ಸಪೋರ್ಟ್ ಇಲ್ಲ ಅಂದ್ರೆ ನಾನು ಬೇಳೆ ಒಬ್ಬಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನ್ಕೊಂಡು ಇನ್ನೋಗಿ ಬೆಲ್ಲ ಹಸಿಟ್ಟೆಲ್ಲ ಇದೆ, ಅದೇ ಇನ್ನೊಂದ್ ಬೆಲ್ಲ ತಗೊಂಡ್ಬಂದು ಮಾಡೋಣ. ಇವತ್ತಿನ ದಿನ ಇಷ್ಟಿದೆ. ಅವರು ಆಡೋ ಕೋತಿ ಚೇಷ್ಟನೆ ನೋಡ್ಬೇಕಷ್ಟೇನೆ. ಒಂದು ಮನೇಲಿ 4-5 ಜನ ಮಕ್ಳು ಇರ್ತಾರ. ಅವ್ರು ಹೆಂಗಪ್ಪ, ನಾವ್ ಒಂದೊಂದ್ ದಿವಸಕ್ಕೆ ಈ ತರ ಅನ್ಕೊಂತೀವಿ. ಇನ್ ಕೆಲವ್ರು ಅದು ಒಂದ್ ಮನೇಲಿ 4 ಜನ 5 ಜನ ಮಕ್ಳು ಇರ್ತಾರೆ. ಅವ್ರ ಗತಿ ಅದೋ ಗತಿನೇ ಅನ್ಸುತ್ತೆ ನನ್ಗಂತೂ. ಅವ್ರು ಬರ್ತಾರ ಅಂತ ಹೇಳ್ಬಿಟ್ಟೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ದೆ. ಅದು ಎಲ್ಲ ಮಾಡಿ ನಮ್ಮ ಅತ್ತೆಗೆಲ್ಲ ಕೊಟ್ಟು ಕಳ್ಸಿದೀನಿ. ಇನ್ನು ಅವ್ರು ಬಂದಾಗ ಇಟ್ಕೊಟ್ರೆ ತಿನ್ಸ್ಬಿಟ್ಟು ಆಮೇಲೆ ಸ್ನಾನ ಎಲ್ಲ ಮಾಡ್ತೀನಿ. ಇವತ್ತು ಗುರುವಾರ ಪೂಜೆ ಮಾಡ್ಬೇಕು. ನೋಡೋಣ, ಇವ್ರು ಇರ್ತಾರಲ್ವಾ, ಪೂಜೆ ಮಾಡಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ಏನು ಎತ್ತಿಲ್ಲ, ಇನ್ನು ನನ್ ಮಗನು ಎದ್ದಿಲ್ಲ. ನಂದೊಂದು ಅಡಿಗೆ ಆಗಿದೆ, ಇನ್ನು ಅವನು ಮಲಗಿದಾನೆ. ಇವಾಗ ಅವ್ರು ಬಂದಿತ್ತ ಅವ್ರು ಸೌಂಡ್ ಆಗುತ್ತಲ್ಲ, ಅವ್ರು ಬಂದಿದಾರ ಅಂತ ಪಕ್ಕಂತ ಎದ್ದು ಬರ್ತಾನೆ. ಹೋಗಿದ್ದಾನೆ ನಮ್ಮ ಹುಡುಗ ಕರ್ಕೊಬರೋದಕ್ಕೆ. ಚಿತ್ರಾನ್ನ ಎಲ್ಲ ಮಾಡಿದೆ. ಆ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದೀನಿ, ಯಾವ ತರ ಹೇಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹೋಗ್ತೀವಿ ನೋಡ್ರಿ. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಮಾಡ್ಕೊಳ್ಳಿ. ನನ್ನ ಲೈಫ್ ಫಸ್ಟ್ ಟೈಮ್ ನಾನು ಚಿತ್ರಾನ್ನ ಮಾಡಿರೋದಂದ್ರೆ, ಮಾವಿನಕಾಯಿ ಚಿತ್ರಾನ್ನ ಮಾಡಿರೋದು ಇದೆ ಫಸ್ಟ್. ನಾನು ಮಾಡೇ ಇಲ್ಲ. ರಾತ್ರಿ ನಮ್ಮ ಅತ್ತೆ ಹಿಂಗ್ ಮಾಡ್ಬೇಕು ಅಂತ ಹೇಳಿದ್ರು. ಅದೇ ಒಂದ್ ಹಾಕ್ಬೇಡ ಅಂತಂದ್ರು. ನಾವು ಎಕ್ಸ್ಟ್ರಾ ಹಾಕ್ಬೇಕು. ಈರುಳ್ಳಿ ಅಂತ ಒಂದು ಹಾಕಿದೀನಿ. ಈರುಳ್ಳಿ ಇಷ್ಟ ಆಗಿದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಹೋಗಿ ಆ ರೆಸಿಪಿ ನೋಡಿ ಆಯ್ತಾ. ನಮ್ಮ ಅಕ್ಕ ಮಕ್ಳು, ಇವನ್ ದೊಡ್ಡವನು, ಇವನ್ ಚಿಕ್ಕವನು, ಆಗ ಅವನ್ ನನ್ ಮಗ. ಇವಾಗ ಇವ್ರ ಜೊತೆಗೆ ಇನ್ನೊಬ್ರು ಆ್ಯಡ್ ಆಗ್ತಾರೆ. ಇನ್ನ ಅವ್ರು ಮಲ್ಕೊಂಡಿದಾರಂತೆ, ಬರ್ತಾರ. ಇವಾಗ ಇವ್ರ 4 ಜನ ಇವತ್ತೆಲ್ಲ ಏನ್ ಮಾಡ್ತಾರಂತ ನೀವೇ ನೋಡ್ರಿ, ಯಾವ ತರ ಕೊಡ್ತಾರೆ ಅಂತ. ತಿಂದ್ರಾ? ಇಟ್ಕೊಳ್ಳ ಮಾವಿನಕಾಯಿ ಚಿತ್ರಾನ್ನ ಮಾಡಿದೀನಿ. ಹೇಳ್ರಿ. ಇವಾಗ ಸುಮ್ಮನೆ ಕುತ್ಕೊಂಡು ಟಿವಿ ನೋಡ್ತಾ ಇದಾರೆ ನೋಡಿ. ಇಷ್ಟೊಳ್ಳೆ ಮಕ್ಳು ಅಂತ ಅನ್ಕೊಂಡ್ಬೇಡ್ರಿ ಸ್ಟಾರ್ಟಿಂಗ್ ಅಲ್ಲಿ. ಸಾಯಂಕಾಲದವರೆಗೂ ನೋಡ್ರಿ ಅವ್ರಲ್ಲಿ ಏನೇನ್ ಚೇಷ್ಟೆ ಮಾಡ್ತಾರೆ ಅಂತ. ಇವಾಗ ಊಟ ಇಟ್ಕೊಟ್ಟಿದೀನಿ, 3ಗುನು ತಿಂತಾ ಇದಾರೆ. ತಿಂದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಇವ್ರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ಸೋಣ. ಆಮೇಲೆ ಅಡ್ಗೆಗೆ ಶುರು ಮಾಡ್ಕೊಳ್ಳೋಣ. ಚೆನ್ನಾಗಿದ್ಯಾ? ಇನ್ನು ತಿಂದಿಲ್ವಾ? ತಿನ್ನು. ನಿನ್ ಚೆನ್ನಾಗಿದ್ಯಾನ ದೀಪು? ಬಾಯ್ ಬಿಟ್ಟು ಹೇಳ್ಬೇಕು. ನೀನ ಚೆನ್ನಾಗಿದ್ಯಾ? ಉಪ್ಪು ಖಾರ ಎಲ್ಲ ಚೆನ್ನಾಗೈತಾ? ಇವ್ರ ಪಾಪ ಇವ್ರ ಪಾಡಿಗೆ ಇವ್ರು ತಿಂತಾವ್ರೆ.
ಇವಂಗೆ ತಿನ್ನಿಸ್ಬೇಕಂದೆ. ಅವನ ಸ್ಟೈಲ್ ನೋಡ್ರಿ, ಅವನ ಸ್ಟೈಲು. ಹಾಂ, ಮತ್ತು ನಾನು ಕೊತ್ತಿಮೀರಿ ಪುದೀನ ಎಲ್ಲ ಪುದೀನೂ ಕರಿಬೇವಿನ ಸೊಪ್ಪು ಅದು ಬಿಡಿಸ್ತಾ ಇದು ಬಿಡಿಸಾದ್ಮೇಲೆ ನಾನು ಹೋಗಿ ಊಟ ಮಾಡಿ ಲಾಸ್ಟ್ಗೆ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಎಲ್ಲ ಕಟ್ ಮಾಡ್ತಾ ಇದೀನಿ. ಅಪ್ಪಂಗೆ ಬೇಳೆ ಒಬ್ಬಟ್ಟು ಬೇಡಂತೆ, ಕಾಯಿ ಒಬ್ಬಟ್ಟೇ ಬೇಕಂತೆ. ನನಗ್ ಮಾಡಕ್ ಬರಲ್ಲ. ಇವಾಗ ಯಾರಾದ್ರು ಬರೋದ್ರಗೋಸ್ಕರ ಕಾಯ್ಕೊಂಡಿರ್ಬೇಕು. ನಮ್ಮ ಅಕ್ಕ ನೋಡಿದ್ರೆ ಚಿಕ್ಕಬಳ್ಳಾಪುರ್ಗೆ ಹೋಗ್ತಾ ಇದಾರೆ, ನಮ್ಮ ಅತ್ತೆನೂ ಚಿಕ್ಕಬಳ್ಳಾಪುರ್ಗೆ ಹೋಗ್ತಾರೆ, ನಮ್ಮ ಅಮ್ಮನ್ ಬರಲ್ಲ. ಇನ್ ಲಾಸ್ಟ್ ಮನೆ ಅಜ್ಜಿ ಊರ್ಗ್ ಹೋಗಿದಾಳೆ, ಬರ್ಬೋದೇನ ಇವತ್ತು ಅಂತ ಹೇಳ್ಬಿಟ್ಟು ಅಮ್ಮನ್ ನಂಬ್ಕೊಂಡು ಕಟ್ ಮಾಡ್ತಾ ಇದೀನಿ. ಆಯಮ್ಮ ಬಂದಿಲ್ಲ ಅಂದ್ರೆ ಇದು ಬೇಳೆ ಒಬ್ಬಟ್ಟೆ ಗಟ್ಟಿ. ಇದ್ ನನಗ್ ಮಾಡಕ್ ಬರಲ್ಲ. ಈಗ ಒಂದ್ ಸ್ವಲ್ಪ ಮಿಸ್ಟೇಕ್ ಪಾಕ ಹಂಗಿ ಹಿಂಗ್ ಹೋಯ್ತಂದ್ರೆ ಎಲ್ಲಾ ವೇಸ್ಟ್ ಆಗೋಗುತ್ತೆ. ಬೆಲ್ಲ ಅದು ಎಲ್ಲಾ ವೇಸ್ಟ್ ಆಗೋಗುತ್ತೆ. ಬೇಳೆ ಒಬ್ಬಟ್ಟೆ ಮಾಡ್ಬಿಡ. ಹಾ, ಇವಾಗ ಏನೋ ಒಂದ್ ಮಾಡೋ ಅಂತ ಇವಾಗ ಹೇಳ್ತಾ ಇದ್ದಾನೆ. ಮೊನ್ನೆಯಿಂದಾನು ಕೇಳ್ತಾ ಇದ್ದ ಮಾಡ್ಕೊಡು ನನಗ್ ಬಂದ್ರೆ ಅಲ್ಲ ಮಾಡ್ಕೊಡಕ್ಕ. ಇವಾಗೆಲ್ಲ ಕಟ್ ಮಾಡ್ತಾ ಇದೀನಿ. ಎಷ್ಟು ಅದು ಸಾಕು, ಇಷ್ಟೇ ಸಾಕ ಇಲ್ಲ ಅಂದ್ರೆ ಇನ್ನೂ ಹಾಕ್ತಾರ ಅನ್ನೋದು ಗೊತ್ತಿಲ್ಲ. ಹೆಂಗೋ ನಮ್ಮಮ್ಮ ಬರ್ತಾರಲ್ಲ ಕೇಳ್ಬಿಟ್ಟು. ಇದು ತುರ್ಬೋಕು ಆಗಲ್ಲ, ಏರಿ ಇಲ್ಲ. ಬೇಳೆ ಒಬ್ಬಟ್ಟಾದ್ರೆ ಬೇಗ ಬೇಗ ಮಾಡಿ, ಅದು ಲೇಟ್ ಆಗುತ್ತೆ. ಅದೇ ಬರುತ್ತಲ್ಲ, ಬರೋದನ್ನ ಬೇಗ ಮಾಡ್ಬಿಡ್ಬೋದು. ಬರ್ದೇ ಇರೋದನ್ನ ನಮ್ಮೋ ಅಂತ ಹೇಳ್ಬಿಟ್ಟು ಮಾಡೋದಕ್ ಆಗಲ್ಲ. ಎಲ್ಲ ಕಟ್ ಮಾಡು, ಮಿಕ್ಸಿಗೆ ಹಾಕೊಳ್ಬೋದು. ತುರುಬೇಕಿತ್ತು, ನಾನು ಮಿಕ್ಸಿಗೆ ಹಾಕೊಂತೀನಿ. ಕೇಳಿ ನೋಡ್ತೀನಿ ಒಂದ್ಸಲ ನಮ್ಮ ಅಕ್ಕಂಗೆ ಫೋನ್ ಮಾಡಿ ಕೇಳ್ತೀನಿ, ಮಿಕ್ಸಿಗೂ ಹಾಕೋಬೋದಲ್ಲ ಅಂತಂದ್ರೆ ಹಾಗೆ ಮಾಡ್ತೀನಿ. ಮೋಸ್ಟ್ಲಿ ಮಿಕ್ಸಿಗೆ ಹಾಕ್ಬೋದು. ಮೂರ್ ಕೋತಿಗಳು ನೋಡಿ ಹೆಂಗ್ ಕುತ್ಕೊಂಡಿದ್ದಾರೆ. ಕುತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. ಇದನ್ನೆಲ್ಲ ರುಬ್ಕೊಂಡು ಆಮೇಲೆ ಯಾರು ಬಂದು ಪಾಕ ಇಟ್ಕೊಡ್ತಾರ ನೋಡು, ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ನಿಮ್ಗೂ ಬೇಕಿದ್ರೆ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಲ್ಲ ಮದೇಶ, ಚಿತ್ರಾನ್ನ ಚೆನ್ನಾಗಿತ್ತಾ? ಆ ನಮ್ಮಮ್ಮ ಇವಾಗ ಬಂದಿದ್ದಾರೆ. ಬಾಯಿ ನೋಡಿ, ನೀರ್ ಕೊಟ್ಟೆ, ನೀರ್ ಕುಡಿತಾ ಇದಾರೆ. ಬೆಲ್ಲ ಇಲ್ಲ, ಬೆಲ್ಲ ತಗೊಂಡು ಬರೋಣ. ಇಲ್ಲ ಕೆಳಗಡೆ ಅಂಗಡಿ ಇದೆ, ಹೋಗಿ ತುಂಬಾ ದೂರ ಏನಿಲ್ಲ, ಅಂಗಡಿ ಎಲ್ಲ ಹೋಗಿ ಇಲ್ಲ ಹತ್ತಿರದಲ್ಲಿ ಅಲ್ಲೇ ಕಾಣಿಸ್ತಾ ಇರುತ್ತೆ. ಹೋಗಿ ಬೆಲ್ಲ ತಗೊಂಡು ಗಸಗಸೆ ತಗೊಂಡ್ಬೇಕಂತೆ. ನಾನ್ ಮಾಡಲ್ಲ, ನಾವ್ ಅಕ್ಕಗೋಸ್ಕರನೇ ಕಾಯ್ಕೊಂಡಿರ್ತೀನಿ. ಮತ್ತೆ ಇಷ್ಟೆಲ್ಲಾ ಖರ್ಚು ಮಾಡಿ ಅದೆಲ್ಲ ಹೋಗೈತಂದ್ರೆ ತೊಪ್ಪಿಗೆ ಹೊಟ್ಟೆ ಉರ್ದೋಗ್ಬಿಡುತ್ತೆ. ಸಾಂಬಾರ್ ಬ್ಲಾಗೇ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಅವರೆಲ್ಲ ಕೆಳಗಡೆ ಹೋಗಿ ಆಡ್ತಾ ಇದ್ದಾರೆ. ಸ್ನಾನ ಮಾಡ್ಕೋಬೇಕಿತ್ತು, ಸ್ನಾನನೂ ಮಾಡ್ಕೊಂಡಿಲ್ಲ. ನಿದ್ದೆ ಬರ್ತೈತೆ. ಇನ್ನು ನಮ್ಮ ಅತ್ತೆಯವ್ರು ಬಂದಿಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಇವಳು ಒಬ್ಳು ಏನು ಮಾಡ್ತಾಯಿದ್ಯಾ? ಆಟಾಡ್ತಾ ಇದೆಯಾ? ಹಾಂ, ಏನು ಜೋಡಿಸ್ತಾ ಇರೋದು? ಅಲ್ಲ, ಅವರು ಆಡ್ತಾ ಇದ್ದಾರೆ. ಯಾರ್ಯಾರು ಆಡ್ತಾ ಇದ್ದಾರೆ ತೋರಿಸ್ತೀನಿ ಬನ್ನಿ.
ಇವಾಗ ಈ ಮೂವರಿದ್ರು, ಇವಾಗ ಮೂವರಿಗೆ ಇನ್ನೂ 3 ಜನ ಜಾಸ್ತಿ ಆಗಿದ್ದಾರೆ. ಸೈಲೆಂಟಾಗಿ ಬಂದೇನೋ ಆಡ್ತಾ ಇದ್ದಾರೆ. ಇನ್ನು ನಾನು ಸ್ನಾನ ಮಾಡ್ಕೋಬೇಕಿತ್ತು, ಸ್ನಾನ ಮಾಡ್ಕೊಂಡಿಲ್ಲ. ಇನ್ನು ಆಮೇಲೆ ಹೆಂಗೆ ಮಾಡ್ಕೊತೀನೋ ಗೊತ್ತಿಲ್ಲ. ಇವಾಗ ಎಲ್ಲರೂ ಊರಿಗೆ ಹೋಗ್ತಾ ಇದ್ದಾರೆ. ಇವರು ಅವರು ಎಲ್ಲರೂ, ನಾನು ಎಲ್ಲ ಹೋಗ್ತಾ ಇದ್ದೀವಿ ಊರಿಗೆಲ್ಲ. ಬಟ್ಟೆ ಚೆನ್ನಾಗೈತಾ? ಹಾಂ, ಏನು ಹಿಂಗೆ ಚೆನ್ನಾಗಿದ್ದಾವ ಬಟ್ಟೆ? ಚೆನ್ನಾಗಿದ್ದಾವ? ಅವ್ರ ಮನೆ ಶಿಫ್ಟಿಂಗ್ ಇಟ್ಕೊಂಡಿದ್ರಪ್ಪ. ಊಟದ ಟೈಮ್ ಕೊಂದ, ಮಧ್ಯಾಹ್ನ ಟೈಮ್ ಕೊಂದ, ರಾತ್ರಿ ಇವಾಗ ಗಲಾಟೆ ಮಾಡ್ರಿ, ಯಾಕೆ ಸುಮ್ಮನೆ ಆಗೋದ್ರೆ? ನಿಂಗೆ ಕೈ ಕೊಟ್ಟಿದ್ದೀನಲ್ವಾ, ಆಗೋಗುತ್ತೆ ಅಂತ ಬಿಟ್ಟು ನಿಧಾನಕ್ಕೆ ಕೊಡಿಸ್ತಾ ಇದೆಯಾ ಅಂತೆಲ್ಲ ಹೇಳಿದ್ರು ಪಾಪನಾ. ಯಜಮಾನ್ರೆ ಇಲ್ಲಿ ನೋಡ್ತೀರಾ, ಊರಿಗೆ ಹೋಗ್ತಾ ಇದ್ದೀನಿ. ಹಾಂ, ಆರಾಮಾಗಿರ್ತೀಯಾ? ಏನಾದರೂ ಮಿಸ್ ಮಾಡ್ಕೊತೀಯಾ? ಹಾಂ, ಏನ ಆರಾಮಾಗಿರ್ತೀಯಾ? ಹಾಂ, ಅಲ್ಲೇ ಫಸ್ಟಲ್ಲಿ ನಾನು ಕೇಳಿಸ್ತೋ, ನಮ್ಗೇನು ಕೇಳಿಸ್ತಿಲ್ಲ ಅನ್ಕೊಂಬೇಡ, ಕೇಳಿಸ್ತು ನಾನು ಆರಾಮಾಗಿರ್ತೀನಿ ಅಂತ. ಸರಿ, ಆರಾಮಾಗಿರು. ಏನಾ? ಹಾಂ, ಬೇಗ ಬರಬೇಕು. ಊರಿಗೆ ಹೋಗ್ತಾ ಇದ್ದೀನಿ. ಕೇಳಿದೆ ಕ್ಯಾಶುವಲ್ ಆಗಿ, ಏನು ಆರಾಮಾಗಿರ್ತೀಯಾ, ಮಿಸ್ ಮಾಡ್ಕೊತೀಯ ಅಂದರೆ ನಾನು ಆರಾಮಾಗಿರ್ತೀನಿ ಅಂತಾನೆ. ಸೋಮವಾರ ಅಂದರೆ ಭಾನುವಾರನೇ ಬಾ ಅಂತ ಅಂದರೆ ಭಾನುವಾರನೂ ಬರಲ್ಲ, ಸೋಮವಾರ ಬರ್ತೀನಿ. ಹಾಂ, ಪಕ್ಕ ಇಂಥ ನಿಯತ್ತಿ ಏನು ಮಾಡಿದ್ರು ಅಂದರೆ ಏನೋ ಅಂತ ಇದು ಏನೋ ಮಿಸ್ ಮಾಡ್ಕೊತೀನಿ ಆ ಥರ ಏನೋ ಡೈಲಾಗ್ ಹೊಡಿತಾನೆ ಅಂದರೆ ನಾನು ಆರಾಮಾಗಿರ್ತೀನಿ ಅಂತ ಹೇಳ್ತಾನೆ. ಲೋಕದಲ್ಲಿ ಎಲ್ಲ ಎಂತಿರೋ ಅಷ್ಟೇ. ಎಂತಿರು ಊರಿಗೆ ಹೋಗ್ತೀನಿ ಅಂದರೆ ಮೇಲಕ್ಕೆ ಮಾತ್ರ ಬಾಧೆ ಬೀಳ್ತಾರೆ ಅಷ್ಟೇ, ಒಳಗಡೆ ಖುಷಿ ಬೀಳ್ತಾರೆ. ಗಂಡಸರೆಲ್ಲರೂ ಅದೇ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಬೇಕಿದ್ರೆ ಇದು ಕಾಮೆಂಟ್ ಬೇಕಿದ್ರೆ ಹಾಕೋ, ಕಾಮೆಂಟ್ ಮಾಡ್ರಿ. ಇಂಥವ್ರಿಗೆಲ್ಲ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಅಷ್ಟೇ. ಏನಂತ ಹುಡುಗರು ಎಂತಿ ಊರಿಗೆ ಹೋಗ್ತಾವಳ ಅಂದ್ರೆ ಒಳಗಡೆ ಖುಷಿ ಬಿಟ್ಟು ಅಂತಂದ್ರೆ ನೀನೇನು ಕೇಳಿ, ನೀನು ನಾನು ಸೋಮವಾರ ಬರ್ತೀನಿ ಅಂತಂದ್ರೆ ಭಾನುವಾರನೇ ಬಾ ಅಂತ ಯಾಕೆ ಹೇಳಿ? ಏನು ಭಾನುವಾರಪ್ಪ ಅಂದ್ರೆ ಎಲ್ಲರೂ ಮನೇಲಿ ಇರ್ತಾರೆ. ಬಾಯ್ ಬಾಯ್ ಮಾಡು, ಇದಾದ್ರೂ ಮಾಡಿ ಆರಾಮಾಗಿರು. ಸೋಮವಾರ ಅವ್ರಿಗೆ ಆರಾಮಾಗಿರು. ಚಿಂತಾಮಣಿ ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಶ್ರೀನಿವಾಸಪುರಕ್ಕೆ ನಮ್ಮ ಭಾವ ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ. ಬಂದು ಗಾಡಿಯೆಲ್ಲ ಆದರೆ ಇಷ್ಟು ಜನನೂ ಕರ್ಕೊಂಡು ಹೋಗ್ತಾ ಇರೋದೆ. ಬಸ್ ಇದ್ದರೆ ಬಸ್ಸಿಗೆ ಹೊರಟೋಗ್ಬಿಡ್ತೀವಿ. ಇನ್ನು ಸ್ವಲ್ಪ ಜನ ಗಾಡಿಯಲ್ಲಿ ಹೋಗ್ತೀವಿ. ಎಲ್ಲರೂ ಹೋಗ್ತಾ ಇದ್ದೀವಿ, ನಾನು ನಮ್ಮ ಅಕ್ಕ ಅವರೆಲ್ಲ. ಆ್ಯಕ್ಚುಲಿ ನಾನು ಹೋಗ್ಬಾರ್ದು ಅಂದ್ಕೊಂಡಿದ್ದು, ನೀನು ಹೋಗಲೇಬೇಕಿತ್ತು. ನಮ್ಮ ಅಕ್ಕ ಬಾಬಾ ಅವನೆಲ್ಲೂ ಹೋಗಲ್ಲ, ಮನೆಯಲ್ಲೇ ಇರ್ತಾನಲ್ವ, ಈ ಸ್ಕೂಲ್ಗೆ ಹೋದ್ರೆ ಎಲ್ಲೂ ಹೋಗೋಕ್ಕಾಗಲ್ಲ, ಬಂದ್ಬಿಡು ನೀನು ಇವತ್ತು ಅಂತಂದು ಅದಕ್ಕೆ ಹೋಗ್ತಾ ಇದ್ವಿ. ನಾಳೆಲ್ಲ ಏನೋ ಅವರೂರಲ್ಲಿ ಇದೆಯಂತೆ ದೇವಸ್ಥಾನ ಮೆರವಣಿಗೆ, ದೇವ್ರ ಮೆರವಣಿಗೆ ಇದೆಯಂತೆ. ಅದಕ್ಕೆ ಬಾ, ಅದು ನೋಡ್ಕೊಂಡು ಹೋದಂಗಿರುತ್ತೆ ಅಂತ ಬಾ ಅಂತಂದು ನಾನು, ನಮ್ಮಮ್ಮ, ನನ್ನ ಮಗ, ನಾವು ಇವನ್ನ ಇಷ್ಟು ಜನನೂ ಹೋಗ್ತಾ ಇದ್ದೀವಿ ಇವಾಗ. ಮತ್ತು ಅವ್ರು ಅಲ್ಲೇ ಹಂಗೆ ಬಿಟ್ಬಿಟ್ಟು ಅವ್ರನ್ನೂ ಬರೋಣ ಅಂತಂದ್ಬಿಟ್ಟು ಹೋಗ್ತೀವಿ. ಇನ್ನೇನು ಸ್ವಲ್ಪ ಹೊತ್ತು ಶ್ರೀನಿವಾಸಪುರಕ್ಕೆ ಹೋಗ್ತೀವಿ. ನಾನು ಸಹ ಇವ್ರು ಕೋತಿ ಸೇಷ್ಟೆ ಬಿಡ್ತಾ ಇಲ್ಲ. ಇಲ್ಲೊಬ್ಬ ಅಲ್ಲೊಬ್ಬ ಇಲ್ಲೊಬ್ಬ ಅಲ್ಲ ನೋಡಿ, ತರಕಿಕೆ ಮಾಡ್ತಾ ಇರ್ತಾರೆ. ಫೈನಲಿ ಶ್ರೀನಿವಾಸಪುರಕ್ಕೆ ಬಂದ್ರಿ. ಇವಾಗ ನಮ್ಮ ಭಾವ ಕರ್ಕೊಂಡು ಹೋಗಿ ಬಂದಿರ್ತಾನೆ.
ಎಷ್ಟು ಜನ ಆದರೆ ಅಷ್ಟು ಜನ ಹೋಗೋದು, ಮತ್ತು ಮಿಕ್ದವ್ರು ಆಟೋದಲ್ಲಿ ಹೋಗೋದು. ಎಷ್ಟು ಜನ ಯಾರ್ಯಾರು ಹೋಗ್ತಾರೆ, ಯಾರ್ಯಾರು ಈ ಬಿಸಿಲು ಬೇರೆ, ಮಕ್ಕಳನ್ನ ಕಳಿಸ್ಬಿಡ್ಬೇಕು. ಇನ್ನು ನಾನಾಗಲಿ ನಮ್ಮಮ್ಮ ಆಗಲಿ ಹೊರಟೋಗ್ಬಿಟ್ರೆ ಬಂದರು. ಫೈನಲಿ ಇವಾಗ ಮನೆಗೆ ಬಂದರೆ ಇನ್ನು ನಮ್ಮಮ್ಮ ನಮ್ಮ ವಿನುತಾ ಇನ್ನೊಂದು ಗಾಡಿಯಲ್ಲಿ ಬರ್ತಾ ಇದ್ದಾರೆ. ನಾವು ಮಿಗ್ದವರೆಲ್ಲ ಫುಲ್ ಗಾಡಿಯಲ್ಲಿ ಬಂದ್ವಿ. ನಾನು ನನ್ನ ಮಗ ಇಬ್ಬರು ನಮ್ಮ ಅಕ್ಕ ಮಕ್ಕಳಿಬ್ರು ಗಾಡಿಯಲ್ಲಿ ಬಂದು ನಮ್ಮ ಭಾವ ಜೊತೆ. ಇವಾಗ ನಮ್ಮ ಅಮ್ಮನ ಕರ್ಕೊಬರೋದಕ್ಕೆ ಅಂದರೆ ಕರ್ಕೊಂಬಂದಿದ್ದಾರೆ, ಊರಲ್ಲೇ ಇದ್ದಾರೆ. ಇಲ್ಲಿಂದ ಇಲ್ಲಿ ನಡ್ಕೊಬರೋದು ಯಾಕೆ ಅಂದ್ಬಿಟ್ಟು ನಮ್ಮ ಭಾವ ಮತ್ತೆ ಹೋದರು. ಇನ್ನು ಇವ್ರಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿಸಿ ಏನು ಮಾಡಿದಾಳ ನೋಡ್ಬೇಕು ನಮ್ಮ ಅಕ್ಕ. ಕರೆಂಟ್ ಇಲ್ಲ, ಅಡುಗೆ ಏನು ನೋಡಿ, ಊಟ ತಿನ್ನಬೇಕು. ಬಾತೇನು ಮಾಡ್ದಂಗೆ ಹೊಡೆ ಅವರು ಬಂದರು, ನಮ್ಮಮ್ಮ ಅವರು ಬಂದರು. ಈಗೆಲ್ಲ ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಸ್ಸಾರಿದೆ, ಅದಕ್ಕೆ ಅನ್ನ ಮಾಡಿದ್ದೀನಿ. ಅನ್ನ ಆಯಿತು, ಬಿಸಿ ಮಾಡಿದೆ. ಎಷ್ಟೈತೆ ಅವ್ರು ಬೆಳಗ್ಗೆ ಟಿಫನ್ ಮಾಡ್ಕೊಂಡಿದ್ದು ನಮ್ಮ ಅಕ್ಕ ಟೊಮೊಟೊ ಮತ್ತು ಅದಕ್ಕೆ ಆಗೋಯ್ತು. ಮಕ್ಕಳೆಲ್ಲರೂ ತಿಂತಾ ಇದ್ದಾರೆ ಅದನ್ನು. ಅದಕ್ಕೆ ಸ್ವಲ್ಪ ಅನ್ನ ಮಾಡ್ತಾ ಇದ್ದೀನಿ. ನಾನು ನಮ್ಮ ಬಾಬಾ ಮಾವಿನಕಾಯಿ ಕಿತ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ತೊಪ್ಪಗೆ. ಯಾರಾದ್ರೂ ಇದ್ರಲ್ಲ ಕಟ್ಟಾಕೊಂತಾರೆ. ಈ ಥರ ನಮ್ಮ ಅಕ್ಕ ಅವ್ರನ್ನೆಲ್ಲ ಕರ್ಕೊಂಬಂದು ನಮ್ಮ ನವೀನ್ ಅಣ್ಣನ್ನೆಲ್ಲ ಕರ್ಕೊಂಬಂದು ಬಿಟ್ಬಿಟ್ರೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂತಾರೆ. ನಮ್ಮ ಅಕ್ಕಾಗೆ ಹೇಳ್ದೆ ಮೊನ್ನೆ ಕಿತ್ಕೊಂಡ್ಬಂದಿರೋ ಎತ್ಕೊಂಡು ಹೋಗಕ್ಕ ಅಂತ ರಮ್ಯಾಕ. ಹಾಯ್ ಫೋಟೋ ಅದು ವಿಡಿಯೋ ಚೆನ್ನಾಗಿದ್ಯಾ? ಹಾ ಉದ್ಬೋ ತಿನ್ನೋ. ಕಚ್ಕೋ, ಅವನ ಎಕ್ಸ್ಪ್ರೆಷನ್ ನೋಡಿ. ಕಚ್ಕೋ. ಹಾ ಒದ್ದು ಮಗ ಮಾವಿನಕಾಯಿ ತಿಂದಿರ ಅವತಾರ ನೋಡಿ. ಇಲಿ ಮರಿ ಕಚ್ಚದಂಗೆ ಕಚ್ಚವನೆ. ತಿನ್ಬಿಟ್ಟು ಆ ಹುಳಿಕೆಲ್ಲ ತಿಂತಾ ಇದ್ದಿದೆ ಫಸ್ಟ್ ಟೈಮ್ ಅವ್ನು ತಿಂದಿರೋದು. ಏನ ಮುಖ ಎಲ್ಲ ಕೆಂಪುಗ ಹೋಗೈತೆ, ಕಣ್ಣಲ್ಲಿ ಕೆಂಪುಗ ಹೋಗ್ಬಿಟ್ಟೈತೆ. ಹಿಂಗೆ ತಿಂದಿದ್ದಾನೆ. ಇವಾಗ ನಮ್ಮ ಭಾವ ಚಿಕನ್ ತಗೊಬರಕ್ಕೆ ಹೋಗಿದ್ದಾನೆ. ಬಿರಿಯಾನಿ ಮಾಡಿ ಕಬಾಬ್ ಮಾಡಬೇಕು. ಮುದ್ದೆ ಸಾರು ಮಾಡು ಅಂತಂದ್ರು. ಬೇಡ, ಬಿರಿಯಾನಿ ಬೇಕು ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡ್ಕೊತಾ ಇದ್ದೀನಿ. ನಮ್ಮ ಅಕ್ಕ ಬರೋಷ್ಟೊಳಗಡೆ ಎಲ್ಲ ರೆಡಿ ಮಾಡಿದ್ದಾರೆ. ಅವ್ರು ಒಗ್ಗರಣೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸಿ ಬಿಡ್ತಾ ಇದ್ದೀನಿ. ಆದರೆ ನಾನು ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಇನ್ನು ತಿಂದು ಇನ್ನು ಮಲ್ಕೊಳ್ಳೋದಷ್ಟೇ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಬಾಯ್ ಹೇಳ್ದೋ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.